ಸರ್ಕಾರದ ವಿರುದ್ಧವಾಗಿ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಂಜುನಾಥ ಸ್ವಾಮಿಯೇ ಅವರಿಗೆ ಶಿಕ್ಷೆ ಕೊಡ್ತಾನೆ, ನಾನು ಇದರಲ್ಲಿ ಧರ್ಮ ಬೆರೆಸೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿ ನೇರವಾಗಿ ಸರ್ಕಾರದ ವಿರುದ್ಧ ಈ ರೀತಿಯಾಗಿ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಕ್ಷೇತ್ರಕ್ಕೆ ಅವಮಾನ ಆಗುವಂತೆ ಸರ್ಕಾರ ವರ್ತಿಸಿದೆ. ಪ್ರಾರಂಭದಲ್ಲಿಯೇ ಸರ್ಕಾರಕ್ಕೆ ದೂರು ಕೊಟ್ಟವರು ಯಾರು ಅಂತ ಹೇಳಿ ಇಲ್ಲಿ ಕುಮಾರಸ್ವಾಮಿ ಪ್ರಶ್ನೆಯನ್ನ ಮಾಡಿದ್ದಾರೆ. ದೂರು ಕೊಟ್ಟಾಗ ತಕ್ಷಣ SIT ರಚನೆಗೆ ಒತ್ತಡವನ್ನ ಹಾಕಿದ್ರು. ಯಾರು ಒತ್ತಡವನ್ನ ಹಾಕಿದ್ರು, ಯಾಕೆ ಹಾಕಬೇಕಾಗಿತ್ತು? ಮಂಜುನಾಥ ಸ್ವಾಮಿಯೇ ಅವರಿಗೆ ಶಿಕ್ಷೆಯನ್ನ ಕೊಡ್ತಾನೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಈ ರೀತಿಯಾದಂತಹ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಾನು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಈ ಸರ್ಕಾರ ನಡೆಕೊಂಡಂತ ರೀತಿ ಏನಿದೆ, ನಿಜಕ್ಕೂ ಈ ಸರ್ಕಾರಕ್ಕೆ ಮುಂದಿನ ದಿನಗಳು ಮಂಜುನಾಥ ಸ್ವಾಮಿಯ ಏನೋ ಒಂದು ಶಿಕ್ಷೆ ಆಗಬೇಕು, ಆ ಶಿಕ್ಷೆಯನ್ನ ಮಂಜುನಾಥ ಸ್ವಾಮಿ ಕೊಡ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದು ಸುಲಭವಾದಂತ ಒಂದು ಈ ಸರ್ಕಾರದ ನಡವಳಿಕೆ ಏನಿದೆ, ಇದರಲ್ಲಿ ಪ್ರಾರಂಭಿಕ ಹಂತದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ, ನಾನು ಧರ್ಮ ಬೆರೆಸ್ಲಿಕ್ಕೆ ಹೋಗೋದಿಲ್ಲ, ಆದರೆ ಸರ್ಕಾರ ನಡ್ಕೊಂಡಂಥ ರೀತಿ ಆ ಒಂದು ಕ್ಷೇತ್ರಕ್ಕೆ ಒಂದು ಅವಮಾನ ಅನುಮಾನಗಳಾಗ್ತಕ್ಕಂಥ ರೀತಿಯಲ್ಲಿ ಈ ಸರ್ಕಾರ SIT ಹೆಸರಿನಲ್ಲಿ ಈ ಒಂದು ತನಿಖೆಯ ಒಂದು ನಾಟಕ ಏನಾಡೋದು, ಇದಕ್ಕೆ ಪ್ರಾರಂಭಿಕ ಹಂತದಲ್ಲಿ